ಬಗ್ಗೆ, ಪಾಠ ಹೇಳುವ ಗುರುಗಳ ಬಗ್ಗೆ ಗೌರವದಿಂದ ಮಾತಾಡೋದನ್ನ, ಪ್ರೀತಿಯಿಂದ ನೋಡೋದನ್ನ ದಯವಿಟ್ಟು ತಂದೆ ತಾಯಿಗಳು ಕಲಿಸಿದ್ರೆ ನಾನು ಇವತ್ತು ಬಂದಿದ್ದಕ್ಕೆ ಸಾರ್ಥಕವಾಗತ್ತೆ. ಯಾಕಂದ್ರೆ ನಮ್ಮ ಬಾಯಲ್ಲಿ ಒಳ್ಳೇದು ಬರಬೇಕು. ಹಾಗೆ ನಾನು ಟೀಚರ್ಸ್ಗೂ ಒಂದು ಕಿವಿ ಮಾತು ಹೇಳ್ತೀನಿ. ಅಕಸ್ಮಾತ್ ಒಬ್ಬ ಡಾಕ್ಟರ್ ತಪ್ಪು ಮಾಡಿದ್ರೆ ಒಂದ್ಸಲಕ್ಕೆ ಒಬ್ಬ ರೋಗಿ ಆರೋಗ್ಯ ಕೆಟ್ಟೋಗುತ್ತೆ, ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಒಬ್ಬ ರೋಗಿ ಸತ್ತೋಗ್ಬೋದು. ಆದರೆ ಟೀಚರ್ಸ್ ತಪ್ಪು ಮಾಡಿದ್ರೆ ಒಂದು ಸಲಕ್ಕೆ ನೂರಾರು ವಿದ್ಯಾರ್ಥಿಗಳ ಭವಿಷ್ಯ ಹೋಗುತ್ತಾದ್ರಿಂದ ಟೀಚರ್ಸು ನಾನು ಕೇಳೋದು, ನಿಮ್ಮ ಸ್ವಂತ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತೀರೋ ಒಂದು ಹಿಡಿ ಜಾಸ್ತಿ ಪ್ರೀತಿ ಈ ಮಕ್ಕಳನ್ನ ಮಾಡ್ಬೇಕು ನೀವು. ಆಗ ಮಾತ್ರ ಸಂಸ್ಥೆ ಇಷ್ಟು ಚೆನ್ನಾಗಿ ಬೆಳೆಯೋಕ್ಕೆ ಸಾಧ್ಯ. ತುಂಬ ಖುಷಿಯಾಗಿದ್ದು, ಈ ರೀತಿಯ ಜನರನ್ನು ಭಾನುವಾರ ನಿರೀಕ್ಷೆ ಮಾಡಿರಲಿಲ್ಲ ಸರ್. ನಾನು ತುಂಬ ಸ್ಕೂಲ್ ಡೇಗಳಿಗೆ ಗೆಸ್ಟಾಗಿ ಹೋಗ್ತಿರ್ತೀನಿ. ಇವತ್ತು ಈ ವಾತಾವರಣ ಎಷ್ಟು ಖುಷಿ ಕೊಡ್ತು ನನಗೆ ಅಂದರೆ, ಅವರು 1.5 ಗಂಟೆ ಮಾತಾಡಿ ಎಂದಿದ್ದಾರೆ, ನಾ 2.5 ಗಂಟೆ ಮಾತಾಡಬೇಕು ಅನ್ನೋಷ್ಟು ಖುಷಿಯಾಗಿದೆ. ಒಪ್ಪಿಗೆನಾ? ಯಾರು ಏನಾರು ಮಾಡ್ಕೊಳ್ಳಿ, ಅಣ್ಣ ಮಾತ್ರ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಡ್ಡ. ನನಗೆ ಈ ವಿಡಿಯೋಗ್ರಾಫರು ಫೋಟೋಗ್ರಾಫರ್ದು ಒಂದು ಸತ್ಯ ಅರ್ಥ ಆಗಲ್ಲಪ್ಪ. ಎಲ್ಲರೂ ಹೋಗಿ ಇವಾಗ ಇವರೇ ಮುಖ್ಯ. ಅಜಯ್ ಸಿಂಗ್ ಅವ್ರು ಬಂದಾಗ ದೀಪ ಹಚ್ಚಿದ್ರಲ್ವಾ, ಇವ್ರು ಡೈರೆಕ್ಷನ್ ಕೊಡ್ತಿರ್ತಾರೆ. ಅಣ್ಣ ಸ್ವಲ್ಪ ಈ ಕಡೆ ಬನ್ನಿ, ಸ್ವಲ್ಪ ಇಲ್ಲಿ ನೋಡಿ. ಇವ್ರು ಯಾವ ರೇಂಜಿಗೆ ಡೈರೆಕ್ಷನ್ ಕೊಡ್ತಾರೆ, ಎಲ್ಲಿ ಕೊಡಬೇಕು ಎಲ್ಲಿ ಕೊಡಬಾರ್ದು ಇಲ್ಲ. ಮಂತ್ರಿಗಳು ಇವ್ರು ಹೇಳ್ದಂಗೆ ಕೇಳ್ತಾರೆ, ಅವ್ರ ಹೆಂಡತಿ ಹೇಳ್ದಂಗೆ ಕೇಳ್ತಾರೋ ಇಲ್ಲೋ, ಬಟ್ ಇವ್ರು ಹೇಳಿದ್ರೆ ಕೇಳ್ತಾರೋ ಅವರು. ಯಾಕೆಂದ್ರೆ ನಾಳೆ ಇವರೇ ಟಿ ವಿಲಿ ತೋರಿಸೋದು ಅಂತ. ಇಲ್ಲೆಲ್ಲ ಓಕೆ. ಮದುವೆ ಮನೆಯಲ್ಲಿ ಬ್ರೋ ಲುಕ್ ಹಿಯರ್, ಬ್ರೋ ಬ್ರೋ ಲುಕ್ ಹಿಯರ್, ಬ್ರೋ ಸ್ಮೈಲ್ ಬ್ರೋ. ಆ ಬ್ರೋಗೆ ಹೊಟ್ಟೆ ತುಂಬ ಚಿಟ್ಟೆ ಓಡಾಡ್ತಿರುತ್ತೆ. ಯಾಕೆಂದ್ರೆ ಅವ್ನು ತಾಳಿ ಕಟ್ಟಬೇಕು, ಅವನು ಭಯ ಅವನಿಗೆ. ಇವ್ರು ಲುಕ್ ಹಿಯರ್ ಅಂದ್ರು, ಇವ್ರನ್ನ ನೋಡ್ಕೊಂಡು ತಾಳಿ ಕಟ್ದ. ಹುಡುಗಿ ಕಟ್ಟಲಿಲ್ಲ, ಅವ್ರ ಅಕ್ಕಂಗೆ ಕಟ್ಬಿಟ್ಟ ಅವನು. ಅವಳು ಮಗ್ಗೆ ಜಡೆ ಎತ್ಕೊಂಡು ಹಿಂಗೆ ರೆಡಿಯಾಗಿದ್ಲು, ಮಲ್ಗೆ ಹೂವಿನ ಜಡೆ. ಅವು ಎಲ್ಲ ನಮ್ದೆಲ್ಲ ಇಷ್ಟೇ ಜುಟ್ಟಲ್ವಾ, ಪಾಪ ಆರ್ಟಿಫಿಷಿಯಲ್ಲು, ಬಿದ್ದೋಗ್ಬಾರ್ದಲ್ಲ. ಅವಳು ಜೋಪಾನವಾಗಿ ಹಿಂಗೆ ಇಟ್ಟಿದ್ಲು, ಇವ್ನು ಹಿಂಗೆ ನೋಡ್ಕೊಂಡು ಕಟ್ದ. ಅಕ್ಕಂಗೆ ಹೋಗ್ಬಿಡ್ತು, ತಂಗಿಗೆ ಹೋಗೋದು. ಇದಾದರೂ ಓಕೆ. ಇಲ್ಲಿ ನಿಂತಿದ್ದಾರಲ್ಲ, ಅಣ್ಣ ನೀವು ಚೆನ್ನಾಗಿ ನಿಂತಿದ್ದೀಯಣ್ಣ, ಪರವಾಗಿಲ್ಲ. ಆದರೆ ನಂದೊಂದು ರಿಕ್ವೆಸ್ಟು, ದಯವಿಟ್ಟು ಸೊಂಟದ ಕೆಳಗಿನ ಜೀನ್ಸ್ ಹಾಕೊಂಬಂದು ನಿಂತ್ಕೋಬೇಡ್ರಿ ಶೂಟಿಂಗ್ ಮಾಡೋಕ್ಕೆ. ಅದು ಯಾರು ಕಂಡಿಡಿದ್ನೋ ಆ ಪ್ಯಾಂಟನ್ನ ಗೊತ್ತಿಲ್ಲ, ಲೋ ವೇಸ್ಟ್ ಜೀನ್ಸ್ ಅಂತ. ಇವ್ರು ಹಿಂಗೆ ನೆಟ್ಟಿಗೂ ನಿಲ್ಲಲ್ಲ. ಇಲ್ಲಿ ಅಟ್ಲೀಸ್ಟ್ ಇವ್ರು ನೀಟಾಗಿ ನಿಂತಿದ್ದಾರೆ, ಹಿಂಗೆ ನಿಂತ್ಕೋತಾರೆ. ಈಗ ಅಷ್ಟು ಜನ ಹಿಂದಿದಾರಲ್ಲ, ಇವ್ರು ಆ ಪೋಸಲ್ಲಿ ನಿಂತ್ರೆ ಹಿಂದಿರೋರಿಗೆ ರಾಗಿ ಮಿಷಿನಿಗೆ ಬಟ್ಟೆ ಕಡ್ದಂಗೆ ಕಾಣಿಸ್ತಿರುತ್ತದು. ಅದೇನು ನೋಡಬಲ್ ಸೀನಾ ಅದು? ಈಗ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಶುರು ಮಾಡ್ಕೊಂಡಿದ್ದಾರೆ, ಎಲ್ಲ ಸ್ಟೈಲು. ಮದುವೆಗೆ ಮುಂಚೆ ಫೋಟೋ ಶೂಟ್. ಬೇಲೂರಿಗೆ ಹೋಗಿದ್ದೆ ಮೊನ್ನೆ ಒಂದು ಸ್ಕೂಲ್ ಡೇ ಫಂಕ್ಷನ್ಗೆ. ದೇವಸ್ಥಾನಕ್ಕೆ ಹೋದರೆ ಪಾಪ ಬೇಲೂರಿನ ದೇವಸ್ಥಾನ ಅಂದರೆ ನಿಮಗೆ ಗೊತ್ತು, ವಿಶ್ವವಿಖ್ಯಾತ ಅದು. ಅಲ್ಲಿ ಶಾಂತಲೆ ಪೋಸಲ್ಲಿ ಹುಡುಗಿ ಹಿಂಗೆ ನಿಂತಲು. ಖುಷಿ ಆಯಿತು, ಪರವಾಗಿಲ್ಲ ಶಾಂತಲೆ ನೆನ್ಪು ಮಾಡ್ಕೋತಿದ್ದಾರೆ. ಆ ಹುಡುಗನ್ನ ಗರುಡಗಂಬದ ಎದುರಿಗೆ ಕಚ್ಚೆ ಹಾಕ್ಸಿ ತಲೆ ಕೆಳಗಾಗಿ ನಿಲ್ಲಿಸಿದ್ದಾರೆ. ಪಾಪ ಅದು ಆಯ್ತಾ ಆಯ್ತಾ, ಅವನಿಗೆ ಫಾರಿನರ್ಸ್ಗೆಲ್ಲ ಖುಷಿ, ಇದೇನಿದು ವಿಚಿತ್ರವಾಗಿದೆ ಇದು ಅಂತ. ಸ್ನೇಹಿತರೆ, ನೀವು ಭಾಳ ಸೀರಿಯಸ್ ಆಗಿದ್ರಲ್ಲ, ಸ್ವಲ್ಪ ನಿಮ್ಮ ಮುಖದಲ್ಲಿ ನಗು ನೋಡಬೇಕು ಅನ್ನೋಕ್ಕೋಸ್ಕರ ಇದೆಲ್ಲ ಮಾತಾಡದೆ ಒಂದು ಘಟನೆ ಹೇಳಬೇಕು, ಗಂಭೀರವಾದ್ದು. ಈಗೆಲ್ಲ ರೀಯೂನಿಯನ್ ಆಗ್ತಾರೆ. ನಾಳೆ ಈ ಸ್ಕೂಲಲ್ಲಿ ಓದ್ದವರು ಎಲ್ಲೆಲ್ಲೋ ವಿದೇಶದಲ್ಲಿ ಇರ್ತಾರಲ್ಲ, ಅವರೆಲ್ಲ ಭೇಟಿ ಆದಂಗೆ ಆದರು. ಹಾಗಾದಾಗ ಒಬ್ಬ ಹುಡುಗ ಅಮೆರಿಕಾದ ಪ್ರತಿಷ್ಠಿತ ಕಂಪನಿಯ CEO ಅವನು. ಅವರ ಹಳೇ ಟೀಚರ್ಸ್ಗೆ ಸನ್ಮಾನ ಇಟ್ಕೊಂಡಿದ್ರು. ಆ ಮೇಡಮ್ ಅಲ್ಲ, ಒಬ್ಬರಿಗೆ 85 ವರ್ಷ. ಅವ್ರ ಹತ್ರ ಬಂದು ಕೇಳ್ದ, ಮ್ಯಾಮ್ ನಾನು ನಿಮ್ಮ ಸ್ಟೂಡೆಂಟು 1ನೇ ಕ್ಲಾಸಲ್ಲಿ, ಡು ಯು ರಿಮೆಂಬರ್ ಮೀ? 100% ಟೀಚರ್ಗೆ ನೆನಪಿರೋಕ್ಕಾಗಲ್ಲ. ಈಗ ನನಗೂ ನಮ್ಮ ಚೈತ್ರ ಹೇಳಿದಾಗ ನಂಗೆ ಗೊತ್ತಾಗಲಿಲ್ಲ, ಚಿತ್ರ ಹೇಳಿದಾಗ, ಮೇಡಮ್ ನಾನು 91ನಲ್ಲಿ ನಿಮ್ಮ ಸ್ಟೂಡೆಂಟು ಅಂದ್ಲು. 91ನಲ್ಲಿ ನಾನು ಟೀಚಿಂಗ್ ಶುರು ಮಾಡಿದ್ದು, ನನಗೆ ನೆನಪಿಲ್ಲ. ಆದರೆ ಸ್ಟೂಡೆಂಟ್ಸ್ ಎಂದೂ ಮರೆಯಲ್ಲ ಟೀಚರ್ಸ್ನ. ಹಾಗೆ ಇವನು ಹೇಳ್ದ, ಮೇಡಮ್ ನೀವು ನನಗೆ ಜ್ಞಾಪಕ ಇದೆಯಾ ಅಂದಾಗ ಅವ್ರು ಇಲ್ಲಪ್ಪ ನಂಗೆ ಗೊತ್ತಾಗಲಿಲ್ಲ ಅಂದರು. ಮೇಡಮ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ, ನಿಮಗೆ ನೆನಪಾಗ್ಬೋದು ಅಂದ. ಹೇಳಪ್ಪ ಅಂದರು. ಮೇಡಮ್ ನಾವೆಲ್ಲ 1ನೇ ಕ್ಲಾಸ್ ಇದ್ದಾಗ ನಮ್ಮ ಕ್ಲಾಸಿನ ಒಬ್ಬ ಹುಡುಗನಿಗೆ ಹುಟ್ಟಿದಬ್ಬ ಅಂತ ಅವರಪ್ಪ ಒಂದು ವಾಚ್ ಕೊಡಿಸಿದ್ರು. ಅವನು ವಾಚ್ ತೊಗೊಂಬಂದು ಸ್ಕೂಲಲ್ಲಿ ಎಲ್ಲರಿಗೂ ಕ್ಲಾಸಲ್ಲಿ ತೋರಿಸಿ ಜಂಬ ಹೊಡಿತಿದ್ದ. ನಮಗೆ ಬಡತನ, ನಂಗೆ ಆಸೆ ಮೇಡಮ್ ವಾಚ್ ಅಂದರೆ. ನಾನು PT ಪೀರಿಯಡಲ್ಲಿ ಅವ್ನು ವಾಚ್ ಕದ್ಬಿಟ್ಟೆ. ಆಮೇಲೆ ಅವ್ನು ಕಂಪ್ಲೇಂಟ್ ಮಾಡ್ದ, ವಾಚ್ ಕಳೆದೋಗಿದೆ ಅಂತ. ನೀವು ನಮ್ಮ ಇಡೀ ಕ್ಲಾಸಿನ ಹುಡುಗರನ್ನ ಬೋರ್ಡ್ ಕಡೆ ಮುಖ ಮಾಡಿ ನಿಲ್ಸಿದ್ರಿ, ಎಲ್ಲ ಕಣ್ಣು ಮುಚ್ಕೊಂಡು ನಿಂತ್ಕೊಳ್ರು ಅಂತ ಹೇಳಿ ನಮ್ಮ ಚಡ್ಡಿ ಜಾಬ್ ಚೆಕ್ ಮಾಡಿದ್ರಿ. ನನ್ನ ಚಡ್ಡಿ ಜಾಬಲ್ಲಿ ವಾಚ್ ಇತ್ತು. ನೀವು ತಗೊಂಡ್ರಿ, ಗ್ಯಾರಂಟಿ ಹೊಡಿತೀರಾ, ಸ್ಕೂಲಿಂದ ಹೊರಗೆ ಹಾಕ್ತೀರಾ, ನಮ್ಮ ಅಪ್ಪ ಅಮ್ಮನ ಕರೆದು ಕಂಪ್ಲೇಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೆ. ನೀವು ಅದೇನೂ ಮಾಡಲೇ ಇಲ್ಲ. ಸೈಲೆಂಟಾಗಿ ಆ ಹುಡುಗನಿಗೆ ವಾಚ್ ಕೊಟ್ಬಿಟ್ರಿ. ಈಗ ಜ್ಞಾಪಕ ಬಂತ ಮೇಡಮ್ ನಾನೇ ಅವನು ಅಂದ.
ಅಮೇರಿಕಾದಲ್ಲಿ CEO ಅವನೀಗ. ಮೇಡಮ್ ಹೇಳಿದ್ರು, ಮಗು ನನಗೆ ಈಗಲೂ ನೀನು ಯಾರು ಅಂತ ಜ್ಞಾಪಕ ಇಲ್ಲ. ಯಾಕೆ ಅಂದರೆ ಆ ಇನ್ಸಿಡೆಂಟ್ ಜ್ಞಾಪಕ ಇದೆ, ಆ ಘಟನೆ ನೆನಪಿದೆ ನನಗೆ. ಎಲ್ಲ ಹುಡುಗರನ್ನ ಬೋರ್ಡ್ ಕಡೆ ಮುಖ ಮಾಡಿ ಕಣ್ಣು ಮುಚ್ಚಿ ನಿಲ್ಸಿದ್ನಲ್ಲ, ನಿಮ್ಮ ಜಾಬ್ ಚೆಕ್ ಮಾಡಕ್ ಹೊರಟಾಗ ನನಗನ್ನಿಸ್ತು, ಯಾರು ಕಳ್ಳ ಅನ್ನೋದು ಗೊತ್ತಾದ್ರೆ ನಾನು ನಾಳೆಯಿಂದ ಅವನನ್ನ ಕಳ್ಳನ್ ಥರನೇ ನೋಡ್ಬೋದೇನೋ. ಹಂಗಾಗ್ಬಾರ್ದು, ಪಾಪ ಸಣ್ಣ ಮಗು ತಗೊಂಡಿದೆ ಅನ್ನೋದಕ್ಕೋಸ್ಕರ ನಿಮ್ಮ ಜಾಬನ್ನ ಚೆಕ್ ಮಾಡುವಾಗ ನಾನು ಕಣ್ಣು ಮುಚ್ಕೊಂಡೆ ಚೆಕ್ ಮಾಡಿದ್ದೆ ಮಗು, ಹಂಗಾಗಿ ಈಗಲೂ ನೀನು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂದ್ರಲ್ಲ, ಅಂತ ಟೀಚರ್ ಸಂತತಿ ಸಾವಿರ ಸಾವಿರ ಆಗ್ಬೇಕಲ್ವ. ಒಬ್ಬ ಟೀಚರ್ಗಿರುವಂಥ ಮಾನವೀಯತೆ ಅಂದರೆ ಇದು ರೀ. ದಯವಿಟ್ಟು ಟೀಚರ್ ಸಂಬಳವನ್ನು, ಅದಕ್ಕೆ ನಾ ಹೇಳಿದ್ದು, ನಮ್ಮ ಮಕ್ಕಳು ಏನಾಗಬೇಕು ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಪೇಕ್ಷೆ ಪಡ್ತಿರಲ್ಲ. ನಿಜವಾಗಿ ಹೇಳ್ತೀನಿ, ಒಬ್ಬ ಟೀಚರ್ಸು ಅಂಥವ್ರನ್ನ ಎಷ್ಟು ಜನನ ಕ್ರಿಯೇಟ್ ಮಾಡಿ ಸಮಾಜಕ್ಕೆ ಕೊಡ್ತಾರೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರ ಹೆಸರಲ್ಲಿ ನಾವು ವಿ ಸೆಲೆಬ್ರೇಟ್ ಟೀಚರ್ಸ್ ಡೇ. ಅವರು ಮೇಷ್ಟ್ರಾಗಿದ್ದವರು ರಾಷ್ಟ್ರಪತಿ ಆಗ್ಬೋದು ಅಂತ ತೋರಿಸ್ಕೊಟ್ಟ ಪುಣ್ಯಾತ್ಮ. ಅವ್ರನ್ನ ಯಾರೋ ಒಬ್ಬ ಮೀಡಿಯಾದವ್ರು ಕೇಳಿದ್ರಂತೆ, ಸರ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಕೂಲ್ ಮಾಸ್ಟರ್ ಅಂಡ್ ದಿ ಸ್ಟೇಷನ್ ಮಾಸ್ಟರ್ ಅಂತ. ರಾಧಾಕೃಷ್ಣನ್ ಹೇಳ್ತಾರೆ, ಸ್ಟೇಷನ್ ಮಾಸ್ಟರ್ ಮೈಂಡ್ಸ್ ದ ಟ್ರೈನ್, ಸ್ಕೂಲ್ ಮಾಸ್ಟರ್ ಟ್ರೈನ್ಸ್ ದ ಮೈಂಡ್ ಅಂದ್ರಂತೆ. ಎಂತ ಇಂಟೆಲಿಜೆಂಟ್ ಉತ್ತರ ಕೊಟ್ಟರು ಅವರು. ದಯವಿಟ್ಟು ನಮ್ಮ ಮಕ್ಕಳಿಗೆ ಇವರುಗಳನ್ನ ಪರಿಚಯ ಮಾಡಿಕೊಡಿ. ಎಲ್ಲವೂ ತಂದೆ ತಾಯಿ ಶಾಲೆಯಲ್ಲೇ ಸ್ಕೂಲಲ್ಲಿ ಮೇಡ್ಸ್ಟ್ರು ಮೇಡಮ್ಗಳು ಹೇಳ್ಕೊಡಿ ಅಂದರೆ ಟೈಮ್ ಸಾಲಲ್ಲ. ICSE CBSE ಸಿಲೆಬಸ್ಸು ಒತ್ತಡ ಇರುತ್ತೆ. ಸ್ಟೇಟ್ ಆಗಲಿ ಇನ್ನೊಂದಾಗಲಿ ಮಕ್ಕಳಿಗೆ ಪ್ರೆಷರ್. ಇವಾಗ ಎಷ್ಟು ಪ್ರೆಷರ್ ಅಂದರೆ, ನಮಗೆಲ್ಲ ಕೊರೋನಾ ಬಂದಾಗ ತುಂಬ ಖುಷಿಯಾಗಿದ್ದು ಅಮ್ಮಂದ್ರಿಗೇನೆ. ರಜಾ ಬಂತು, ಲಾಕ್ಡೌನ್, ಸಂಡೇನೂ ಇಲ್ಲ ಮಂಡೇನೂ ಇಲ್ಲ, ಉಂಡೇ ಮಕ್ಕಂಡೆ ಚೆನ್ನಾಗಿತ್ತಲ್ವಾ? ಯಾಕೆಂದ್ರೆ ಬೆಳಗ್ಗೆ ಎದ್ದು ಏನು ಡಬ್ಬಿ ರೆಡಿ ಮಾಡಬೇಕಿರ್ಲಿಲ್ಲ. ಸನ್ಮಾನ್ಯ ಸೋಮಶೇಖರ್ ಸಾಹೇಬರು ಆಗಮಿಸ್ತಾ ಇದ್ದಾರೆ. ಗೌರವದ ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ವಾಗತಿಸಿ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ಕೊರೋನಾ ಬಂದಾಗ ನಮಗೆಲ್ಲ ಆದ ಅನುಭವ, ಅಮ್ಮಂದ್ರಿಗಂತೂ ಬಿಗಿನಿಂಗಲ್ಲಿ ತುಂಬ ಖುಷಿ ಆಯಿತು. ಯಾಕೆಂದ್ರೆ ಸ್ಕೂಲ್ ಇಲ್ಲ, ಡಬ್ಬಿ ಏನು ರೆಡಿ ಮಾಡಬೇಕು ಅನ್ನೋ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ತಾಯಿ ಮಕ್ಕಳು ಗಂಡ ಹೆಂಡತಿ ಮನೇಲಿ ಖುಷಿಯಾಗಿದ್ವಿ. ಆದ್ರೆ ಬೇಜಾರಾಗಿದ್ದು, ನಾವು ಏನು ತಗೊಂಡ್ರು ಉಟ್ಕೊಳ್ಳಂಗಿರ್ಲಿಲ್ಲ, ತೊಟ್ಕೊಳ್ಳಂಗಿರ್ಲಿಲ್ಲ. ನಮ್ಮ ನ್ಯಾಷನಲ್ ಕಾಸ್ಟ್ಯೂಮ್ ನೈಟಿ ಆಗ್ಬಿಟ್ಟಿತ್ತು. ನಮಗಾರ ನೈಟಿ ಇತ್ತು, ಪಾಪ ಗಂಡು ಮಕ್ಳಿಗೆ ನೈಟಿ ಇರಲಿಲ್ಲ ಅವಾಗ ಅಲ್ವಾ? ಬರೀ ಏನಂದ್ರೆ ನಾವು ಯಾರು ನೋಡ್ಬೇಕು ನಮ್ಮನ್ನ ಅನ್ನೋ ಪರಿಸ್ಥಿತಿಲಿ ಇದ್ವಿ. ಆಗ ಕೊರೋನಾ ಲಾಕ್ಡೌನು, ಮಗು, ಯಾಕಂದ್ರೆ ಮಕ್ಕಳಿಗೆ ಕೊಡೋ ಸಂಸ್ಕಾರ ಮುಖ್ಯ. ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆದವ್ರು, ಮನೆ ತುಂಬ ಜನ ಇರ್ತಾ ಇದ್ರು. ನಾವು ಕೀನೇ ನೋಡಿರ್ಲಿಲ್ಲ ನಮ್ಮ ಮನೆದು. ಅಂದ್ರೆ ಶೇರ್ ಅಂಡ್ ಕೇರ್ ಅಂತಾರೆ ಇಂಗ್ಲೀಷಲ್ಲಿ, ಒಂದು ಪದ ಇದೆ, ಅದು ಹಂಚ್ಕೊಂಡು ಬದುಕೋದನ್ನ ನಾವು ಕಲ್ತೀವಿ. ಆಗ ನಮ್ಮ ಮಕ್ಕಳಿಗೆ ಅದು ರೂಢಿ ಇರಲ್ಲ, ಇವು ಒಂದೊಂದೇ ಇರ್ತವೆ. ಕೆಲವು ಅಮ್ಮಂದ್ರು ಭಾಳ ಜಂಬದಿಂದ ಹೇಳ್ತಾರೆ, ಅಯ್ಯೋ ನಮ್ಮ ಪುಟ್ಟಿ ಹತ್ರ ಚಾಕ್ಲೇಟ್ ಇಸ್ಕೊಂಬಿಡಿ ನೋಡೋಣ, ಏನು ಮಾಡಿದ್ರು ಕೊಡಲ್ಲ ಅಂತ. ಅಯ್ಯೋ ಗೂಬೆ, ಆ ಚಾಕ್ಲೇಟೇ ಕೊಡದೇ ಇರೋದು ನಾಳೆ ನಿಂಗೆ ಅನ್ನ ಹಾಕ್ತಾಳೆ ಅವಳು. ಸಂತೋಷ ಪಡೋದಲ್ಲ, ಮಗುಗೆ ಹಂಚ್ಕೊಂಡು ಬದುಕೋದನ್ನ ನಾವು ಹೇಳ್ಕೊಡ್ಬೇಕು ತಾಯಿ ತಂದೆ. ಒಂದೊಂದು ಮಕ್ಕಳು ಅವ್ರಿಗೆ ರೂಢಿ ಇಲ್ಲ, ಗೊತ್ತಿಲ್ಲ ಪಾಪ. ನೋಡಿ ಬೆಂಗಳೂರಲ್ಲಿ ಯಾರ ಮನೆಗಾದ್ರು ಯಾರಾದರೂ ಬಂದು, ಹಳ್ಳಿಯವ್ರು ನಾವೆಲ್ಲ ಹಳ್ಳಿಲಿ ಬೆಳೆದವರು, ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದರೆ ಕುಣಿದಾಡ್ತಿದ್ವಿ, ಖುಷಿ ನಮಗೆ. ಈ ಮಕ್ಕಳು ಯಾರೂ ಕುಣಿದಾಡಲ್ಲ. ನೆಂಟರು ಬಂದ ಕೂಡಲೇ ಮಮ್ಮಿ ಇವ್ರು ಯಾವಾಗ ಹೋಗ್ತಾರೆ, ಫಸ್ಟ್ ಪ್ರಶ್ನೆ ಕೇಳೋದು ಇವ್ರು ಯಾವಾಗ ಹೋಗ್ತಾರೆ ಅಂತ. ಅಂದರೆ ಆ ಮಕ್ಕಳಿಗೆ ಜನಗಳ ಜೊತೆ ಬೆರೆಯೋ ಅಭ್ಯಾಸ ಇಲ್ಲ. ಬೆಂಗಳೂರಲ್ಲಿ ಯಾರಾದರೂ ಮನೆಗೆ ಬಂದರೆ ನೀರು ಬೇಕಾ, ಕಾಫಿ ಬೇಕಾ, ಟೀ ಬೇಕಾ, ಏನೂ ಕೇಳಬೇಕಾಗಿಲ್ಲ. ನೀವು ಚಾರ್ಜರ್ ಬೇಕಾ ಅನ್ನಿ ಖುಷಿಯಾಗ್ಬಿಡ್ತಾರೆ. ವೈಫೈ ಪಾಸ್ವರ್ಡ್ ಕೊಟ್ರಂತೂ ಅರ್ಧ ರಾಜ್ಯಕ್ಕೋಷ್ಟೇ ಆನಂದ ಅವರಿಗೆ. ಸ್ನೇಹಿತರೆ, ಮೊಬೈಲು, ಇಂಟರ್ನೆಟ್ಟು, ಟೆಕ್ನಾಲಜಿ ನಮ್ಮ ಬಳಕೆಗೆ ನಾವು ಸೃಷ್ಟಿ ಮಾಡ್ಕೊಂಡಿದ್ದು. ನಮ್ಮ ಬದುಕನ್ನು ಅದೇ ಆಳಬಾರ್ದು. ಲಾಕ್ಡೌನ್ ಟೈಮಲ್ಲಿ ನಡೆದ ಸನ್ನಿವೇಶ, ಮಗು ಅಮ್ಮ ಅಪ್ಪನ ಮದುವೆ ಆಲ್ಬಮ್ ನೋಡಿ 5 ವರ್ಷದ ಮಗು ಕೇಳ್ತಾ ಇದ್ದೆ, ಮಮ್ಮ ಇದು ಯಾರ ಮದುವೆ ಆಲ್ಬಮ್ಮು? ಅಯ್ಯೋ ಪುಟ, ನಮ್ಮ ಮದುವೆದು. ನಿನ್ನ ಪಕ್ಕ ಇರೋದು ಯಾರು? ನಿಮ್ಮ ಡ್ಯಾಡಿ ಅಂದ್ಲು. ಮತ್ತೆ ಮನೇಲೊಬ್ರು ಖಾಲಿ ತಲೆ ಓಡಾಡ್ತಾರಲ್ಲ, ಅವ್ರು ಯಾರು? ನಿಮ್ಮ ಡ್ಯಾಡಿ. ನನಗೆ ಟೂ ಡ್ಯಾಡೀಸಾ ಅಂತೋದು. ಇವಳು ಕಾಟಕ್ಕೆ ಅವನಿಗೆ 5 ವರ್ಷಕ್ಕೆ ಖಾಲಿಯಾಗಿದೆ ತಲೆ. ಯಾಕೆ ಹೇಳಿದೆ ಅಂದರೆ, ಸಂಬಂಧಗಳನ್ನು, ಫೇಲ್ಯೂರನ್ನು ಹ್ಯಾಂಡ್ಲ್ ಮಾಡೋದು ದಯವಿಟ್ಟು ನಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಇವತ್ತು ಸಕ್ಸಸ್ ಹ್ಯಾಂಡ್ಲ್ ಮಾಡೋದು ಎಷ್ಟು ಕಷ್ಟ ಇದೆಯೋ, ಫೇಲ್ಯೂರನ್ನು ಫೇಸ್ ಮಾಡಿ ಹ್ಯಾಂಡ್ಲ್ ಮಾಡೋದು ಜೀವನದಲ್ಲಿ ಅಷ್ಟೇ ಕಷ್ಟ. ಅದನ್ನು ತಾಯಂದ್ರು ಮಕ್ಕಳಿಗೆ ಕಲಿಸ್ಕೊಟ್ರೆ, ನಮ್ಮ ಮಕ್ಕಳು ಅಕಸ್ಮಾತ್ ಕಡಿಮೆ ಮಾರ್ಕ್ಸ್ ತಗೊಂಡ್ರು ಜೀವನದಲ್ಲಿ ಯಾವತ್ತೂ ಕೂಡ ಅವರು ದಿಕ್ಕೆಟ್ಟೋದಿಲ್ಲ.
ಧೈರ್ಯವಾಗಿ ಬದುಕನ್ನು ಫೇಸ್ ಮಾಡ್ತಾರೆ. ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾತಾಡ್ತಾ ಅಬ್ದುಲ್ ಕಲಾಂ ಅವರು ಉದಾಹರಣೆ ಕೊಟ್ಟರು. ಈ ರಾಷ್ಟ್ರದ ರಾಷ್ಟ್ರಪತಿ ಆಗಿದ್ದ ವ್ಯಕ್ತಿ, ಅವ್ರಿಗೆ ವಾಕಿಂಗ್ ಮಾಡೋ ಅಭ್ಯಾಸ. ಒಂದಿನ ವಾಕಿಂಗ್ ಮಾಡುವಾಗ ಅವರ ಪ್ರಿಮಿಸಿಸ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡಿನ ಮನೆ ಮುಂದೆ ಜನದಟ್ಟಣೆ ಕಾಣಿಸ್ತು. PN ಕೇಳಿದ್ರು ವಾಟ್ ಹ್ಯಾಪಂಡ್ ಅಂತ. ಏನಿಲ್ಲ, ಸೆಕ್ಯೂರಿಟಿ ಗಾರ್ಡಿನ ಅಮ್ಮ ತೀರ್ ಹೋಗಿದ್ದಾರೆ ಅಂದ್ರು ಅವರು. ಇವರು ಸೀದಾ ಅವ್ರ ಮನೆ ಒಳಗೆ ಹೋದ್ರು. ಪ್ರೈಮ್ ಮಿನಿಸ್ಟರು, ಪ್ರೆಸಿಡೆಂಟ್ ಇವರೆಲ್ಲ ಪ್ರೋಟೋಕಾಲ್ ಪ್ರಕಾರ ಓಡಾಡೋದು, ಎಲ್ಲಂದ್ರಂಗೆ ಹೋಗಂಗಿಲ್ಲ ಅವರು. ಇವ್ರು ಸೀದಾ ಹೋದ್ರು. ಹೋಗಿ ಸೆಕ್ಯೂರಿಟಿ ಗಾರ್ಡಿನ ಮನೆ ಸಣ್ಣ ಅಂಗಳ, ಹೆಣ ಹಾಲಲ್ಲಿದೆ, ಅದ್ರ ಪಕ್ಕ ಚಕ್ಕಂಬಕ್ಕಳ ಹಾಕಿ ನೆಲದ ಮೇಲೆ ಕೂತ್ಬಿಟ್ರು. ಕೂತು ಅವನ್ನ ಕೇಳ್ತಾರೆ ಏನಾಯ್ತು ಅಂತ. ಏನಿಲ್ಲ ಸಾಬ್, ಅಮ್ಮ ಚೆನ್ನಾಗಿದ್ರು, ರಾತ್ರಿ 11 ಗಂಟೆಗೆ ಊಟ ಮಾಡಿ ಮಲ್ಕೊಂಡ್ರು, ಬೆಳಗ್ಗೆ 4:15 ಟೀ ಕೊಡಕ್ಕೆ ಎಬ್ಸಿದ್ರೆ ಎಳ್ಳೇ ಇಲ್ಲ ಅಂದ. ಅಮ್ಮಂಗೆ ಎಷ್ಟು ವಯಸ್ಸು? 92 ಅಂದ. ಅಮ್ಮನ ಮುಖ ನೋಡು, ಏನು ನೆಮ್ಮದಿಯಾಗಿದೆ, ಖುಷಿಯಲ್ಲಿದ್ದಾರೆ. ಅಂದ್ರೆ ನೀನು ಒಳ್ಳೆ ಮಗ, ಚೆನ್ನಾಗಿ ನೋಡ್ಕೊಂಡಿದೀಯ, ಅಳಬೇಡ. ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ಅವ್ರು ಆರಾಮಾಗಿ ಹೋಗಿದ್ದಾರೆ, ಧೈರ್ಯವಾಗಿರು ಅಂದ್ರು. 20 ನಿಮಿಷ ಸಾಂತ್ವನ ಹೇಳಿ ಹೊರಗೆ ಬಂದು ತನ್ನ PAಗೆ ಅವ್ರಿಗೆ ಸಂಸ್ಕಾರಕ್ಕೆ ಏನ್ ಬೇಕೋ ಕೊಡಿ ಅಂತ ಹೇಳಿ ಹೋದ್ರು. ಆ ವ್ಯಕ್ತಿ ಹತ್ರ 45-46 ಡಾಕ್ಟರೇಟ್ ಇತ್ತು, ಪದ್ಮಶ್ರೀ, ಪದ್ಮವಿಭೂಷಣ, ಭಾರತ ರತ್ನ ಎಲ್ಲವೂ ಇತ್ತು. 4 ಸೂಟ್ಕೇಸ್ ಪುಸ್ತಕ ಇತ್ತು, 3 ಶರ್ಟು, 2 ಪ್ಯಾಂಟ್ ಇತ್ತು. ಯಾಕೆ ಹೇಳಿದೆ ಅಂದರೆ, ನಮಗಿವತ್ತು ಮನೆಯಲ್ಲಿ ಬಟ್ಟೆ ಇಡಕ್ಕೆ ಬೀರುಲ್ ಜಾಗ ಇರಲ್ಲ, ಅಷ್ಟೊಂದು ತುಂಬ್ಕೋತೀವಲ್ಲ. ಮನುಷ್ಯನಿಗೆ ಇಲ್ಲಿ ತುಂಬ್ಕೋಬೇಕಾಗಿದ್ದು ಇಲ್ಲಿ ತುಂಬ್ಕೋಬೇಕು ಹೊರತು ಮನೆ ತುಂಬ ತುಂಬಿಕೊಂಡು ಇಲ್ಲಿ ಖಾಲಿ ಇಟ್ಕೋಬೇಡಿ ಅನ್ನೋದನ್ನ ದಯವಿಟ್ಟು ನಮ್ಮ ಮಕ್ಕಳಿಗೆ ಹೇಳ್ಕೊಡೋದು ತಾಯಂದ್ರ ಜವಾಬ್ದಾರಿ. ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಮಲ್ಲಿ ಕಲ್ತು ಬಂದು ಖುಷಿಯಾಗಿ ಪೊಯಮ್ ಹೇಳ್ತವೆ. ಯಾವ ನೆಂಟರು ಬಂದ್ರು ರೈನ್ ರೈನ್ ಗೋವೆ ಕಮ್ ಅಗೇನ್ ಅನ್ನೋದ್ರಲ್ಲಿ ಒಂದು ಮಳೆ ಹೋಗ್ಬಿಡ್ತು. ನಾವೆಲ್ಲ ಚಿಕ್ಕವರಿದ್ದಾಗ ಸೋಮಶೇಖರ್ ಸರ್, ನಾವು ಸ್ಕೂಲಲ್ಲಿ ಯಾವ ಪದ್ಯ ಹೇಳ್ತಾ ಇದ್ವಿ ಸರ್? ಹುಯ್ಯೋ ಹುಯ್ಯೋ ಮಳೆರಾಯ, ಬಾಳೆಯ ತೋಟಕ್ಕೆ ನೀರಿಲ್ಲ ಅಂತಿದ್ವಿ. ಅಯ್ಯೋ ಪಾಪ ಮಕ್ಕಳು ಕೇಳ್ತವೆ ಅಂತ ಮಳೆ ಉಯ್ಕೊಳ್ಳೋದು. ರೈತರು ಚೆನ್ನಾಗಿರೋರು. ಬಹಳ ಜನ ಯುವಕರು ಬಂದಿದ್ದೀರಾ, 5G ಅಂತಿರಲ್ಲಪ್ಪ. ನಿನ್ನ ಯಾವ 5Gನೂ ರೈತ ಕೊಡೋ ಗಂಜಿಗೆ ಸಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರೈತನ ಗಂಜಿ ಇದೆಯಲ್ಲ, ಎಲ್ಲ 5Gಗಿಂತ ದೊಡ್ಡದು. ದಯವಿಟ್ಟು ಅದನ್ನ ನೆನ್ಪಿಟ್ಕೊಳ್ಳಿ. ನಮ್ಮ ಮಕ್ಕಳಿಗೆ ಬದುಕಿನ ಈ ಸತ್ಯಗಳನ್ನು ನೀವು ಪರಿಚಯ ಮಾಡಿಕೊಟ್ರೆ ನಾವಿವತ್ತು ಬಂದಿದ್ದಕ್ಕೆ ಸಾರ್ಥಕವಾಗುತ್ತೆ. ಹಾಗಾಗಿ ಶಾಲಾ ಇವತ್ತು ವಾರ್ಷಿಕೋತ್ಸವ, ನಿಮ್ಮ ಮಕ್ಕಳು ಮಾಡಿದ ಪರ್ಫಾರ್ಮೆನ್ಸನ್ನು ಇವತ್ತು ಎಲ್ಲವನ್ನು ಕೂಡ ಸಮೀಕರಿಸಿ ಪೋಷಕರ ಮುಂದೆ ತಂದೆ ತಾಯಿಗಳ ಜೊತೆಗೆ ಸಂತೋಷ ಹಂಚಿಕೊಳ್ಳುವ ದಿನ ಇದು. ಈ ದಿನದಲ್ಲಿ ನನ್ನನ್ನು ಬರಮಾಡ್ಕೊಂಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲಿಗೆ ನಾನು ನಮ್ಮ ರೇವಣ್ಣ ಸಾಹೇಬರಿಗೆ, ಯಥಾರಾಜ ತಥಾಪ್ರಜ ಮಗನೂ ಹಾಗೆ ಇದ್ದಾರೆ, ಬಹಳ ಖುಷಿ ಆಯಿತು. ಇವ್ರಿಗೆಲ್ರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ, ಇತ್ತೀಚೆಗೆ ಸುಮ್ಮನೆ ಇದು ಅಂದರೆ ನೀವು ನಗಲಿ ಅನ್ನೋಕ್ಕೋಸ್ಕರ ಹೇಳೋದು, ಫ್ರೀ ಬಸ್ ಬಿಟ್ರಲ್ಲ, ಫ್ರೀ ಬಸ್ ಬಿಟ್ಟು ಮೀಟಿಂಗಲ್ಲಿ ನಾನು ಇದ್ದೆ ಸರ್. ಆವಾಗ ಅವ್ರು ಯಾರೋ ಒಬ್ರು ಮೇಡಮ್ ಸಜೆಸ್ಟ್ ಮಾಡಿದ್ರು, ಹೆಂಗಸರಿಗೆ ಫ್ರೀ ಬಸ್ ಬಿಡಿ, ಆ ಬಸ್ಸಲ್ಲಿ ಒಬ್ಬನೂ ಗಂಡಸನ್ನ ಒಳಗೆ ಬರಕ್ಕೆ ಬಿಡಬೇಡಿ ಅಂದರು. ನಾನು ಹೇಳಿದೆ ಇಲ್ಲ ತಪ್ಪು, ಮಿನಿಮಮ್ 20% ಗಂಡಸರು ಇರ್ಬೇಕು ಆ ಬಸ್ಸಲ್ಲಿ ಎಂದೆ. ಆ ಹೆಣ್ಮಗಳಿಗೆ ಕೋಪ ಬಂತು. ಸುಧಾ ಬರ್ಗೂರು, ನೀವು ಹೆಂಗಸರು ಕಡೆ ಅನ್ಕೊಂಡಿದ್ವಿ,